ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಅಲಂಕಾರು ಗ್ರಾಮದ ಶರವೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಬ್ರಹ್ಮಕಲಶಾಭಿಷೇಕ ಮಹೋತ್ಸವ ನಡೆಯಲಿದೆ. ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರ ಗೌರವಾಧ್ಯಕ್ಷತೆಯಲ್ಲಿ ಈ ಧಾರ್ಮಿಕ ಮಹತ್ವದ ಕಾರ್ಯಕ್ರಮ ಆಯೋಜನೆಯಾಗಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಹೇಮಂತ ರೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಶ್ನಾ ಚಿಂತನೆಯನ್ನ ನಡೆಸಿ ಸಮಗ್ರ ಜೀರ್ಣೋದ್ಧಾರದ ಸಂಕಲ್ಪವನ್ನ ಕೈಗೊಳ್ಳಲಾಗಿದೆ. ಅಂದಾಜು 10 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ. ಜಾಗತಿಕವಾಗಿ ಭಕ್ತ ಮಹಾಜನರ ನೆರವಿನ ಮಹಾಪೂರ ಕ್ಷೇತ್ರದ ಕಡೆಗೆ ಹರಿದು ಬರುತ್ತಿದೆ. ಉತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಭಕ್ತ ಜನರ ಸೌಲಭ್ಯಕ್ಕಾಗಿ ಬೇಕಾದ ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಬ್ರಹ್ಮಕಲಶಾಭಿಷೇಕ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ಪಡ್ಡಿಲಾಯ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಇರತಕ್ಕಂತಹ ದೇವಸ್ಥಾನ ಕೂಡ, ಅಲ್ಲಿರ್ತಕ್ಕಂತಹ ವಿಗ್ರಹ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ಪ್ರಕಾರ ಕೂಡ ಮೂಲ ವಿಗ್ರಹ ಸುಮಾರು 1100 ವರ್ಷಕ್ಕಿಂತ ಹೆಚ್ಚಿನದಾಗಿದ್ದು. ಅದಕ್ಕಿಂತ ಹೆಚ್ಚು ಎಷ್ಟು ಅಂತ ಹೇಳಿ ಅವರಿಗೂ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಮಿನಿಮಮ್ ಕಡಿಮೆ 1100 ವರ್ಷದ ಹೆಚ್ಚು ಇತಿಹಾಸ ಇರತಕ್ಕಂತಹ ದುರ್ಗಾದೇವಿಯ ಮೂಲ ವಿಗ್ರಹ ಈಗಲೂ ಇರುವಂಥದ್ದು. ಈ ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಿಯ ಮೂಲ ವಿಗ್ರಹವನ್ನು ಬಿಟ್ಟು ಪ್ರತಿಯೊಂದು ಕೂಡ ಹೊಸದಾಗಿ ಆಗ್ತಾ ಇರುವಂಥದ್ದು. ಪ್ರತಿಯೊಂದು ಅಂತ ಹೇಳಿದ್ರೆ ಗರ್ಭಗುಡಿಯಿಂದ ಹಿಡಿದು, ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಸುತ್ತುಪೌಳಿ, ಅದರ ನಂತರ ನಾವು ಹೊಸದಾಗಿ ಮಾಡ್ತಕ್ಕಂಥ ರಾಜಗೋಪುರ, ಹಾಗೆ ಹೆಬ್ಬಾಗಿಲಲ್ಲಿ ಇರ್ತಕ್ಕಂಥ ಮಹಾದ್ವಾರ, ಬ್ರಹ್ಮರಥ, ಮೊದಲಿದ್ದಂಥ ಬ್ರಹ್ಮರಥವನ್ನು ಕೂಡ ಹೊಸದಾಗಿ ಮಾಡಿ ಹೊಸದಾಗಿರ್ತಕ್ಕಂಥ ಬ್ರಹ್ಮರಥ, ಹಾಗೆ ಅಂಗಣದಲ್ಲಿ ಹೂವಿನ ರಥ, ಪಲ್ಲಕ್ಕಿ, ನೂತನವಾಗಿರ್ತಕ್ಕಂಥ ಏಕಶಿಲೆಯ ಬಹಳ ಅಪರೂಪದ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಪ್ರದೇಶಗಳಲ್ಲಿ ಕಡಿಮೆ ದೇವಸ್ಥಾನಗಳಲ್ಲಿ ಇರ್ತಕ್ಕಂತಹ ಧ್ವಜಸ್ತಂಭ, ಏಕಶಿಲಾ ಧ್ವಜಸ್ತಂಭ ಕೂಡ ಹೊಸದಾಗಿ ಆಗ್ತಾ ಇರುವಂಥದ್ದು. ಅದರೊಟ್ಟಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮುಗೇರರ ಗುಡಿ, ಕೊರಗಜ್ಜನ ಕಟ್ಟೆ, ದೈವಗಳ ಸಾನ್ನಿಧ್ಯ, ಇದೆಲ್ಲ ಕೂಡ ಹೊಸದಾಗಿ ಆಗ್ತಾ ಇದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭದ್ರಕಾಳಿ ಗುಡಿ ಕೂಡ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಜೀರ್ಣಾವಸ್ಥೆಗೊಂಡು ಎಲ್ಲ ಸಂಪೂರ್ಣವಾಗಿ ದೇವಸ್ಥಾನ ಒಂದು ಬಹಳ ವಿಶೇಷವಾಗಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ದೇವಸ್ಥಾನ, ಶಿಲಾಮಯ ದೇವಸ್ಥಾನ ಮೂಡಿ ಬರ್ತಾ ಇರುವಂಥದ್ದು.